जया श्री रेणुकाचार्य शिवाचार्य शिखामणि यो वीरशैव सिद्धांतं स्थापयामास भूतले ಬಾಳ ಬಿಸಿಲಲ್ಲಿ ಬಳಲಿ ದಣಿದು ಬಂದಿಹೇ ಪಥಿಕ ಧರ್ಮದ ತನ್ನೆಳಲೊಂದಿ ನಿನಗಾಸರು ಇಲ್ಲಿ ದಣಿವಾರಸಿ ಮನ ಸಂತಸ ಪಡೆಯೇ ಮುಂದೆ ನಡೆಯುವ ದಾರಿ ಏನಿತು ಹಗುರು ಸಿಂದಗಿ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಕೈನೂರು ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವದ ಪ್ರಾರಂಭೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು ಸಿಂದಗಿ ಸಾರಂಗ ಗಚ್ಚಿನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳವರೇ ಸಮಾರಂಭದ ನೇತೃತ್ವವನ್ನು ವಹಿಸಿದಂಥ ಮಾಗಣಗೆರೆ ಬೃಹನ್ಮಠದ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಕಾರ್ಯಕ್ರಮದ ರೂವಾರಿಗಳಾದಂಥ ಕೈನೂರು ಗ್ರಾಮದ ಹಿರೇಮಠದ ಶ್ರೀ ಶಾಂತಯ್ಯ ಮತ್ತು ಸಕಲ ಭಕ್ತ ಮಂಡಳಿಯವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಪುರಾಣ ಪ್ರವಚನ ಮಾಡಿದಂಥ ಜೇರಿಟಗಿಯ ಶ್ರೀ ಸಿದ್ದೇಶ್ವರ ಶಾಸ್ತ್ರಿಗಳು ಮತ್ತು ಸಹ ಕಲಾವಿದರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಕೈನೂರು ಗ್ರಾಮದ ಚಾರಿತ್ರಿಕ ಇತಿಹಾಸದಲ್ಲಿ ಇವತ್ತಿನ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವನ್ನಾಗಿ ತಾವೆಲ್ಲ ಮಾಡಿದ್ದೀರಿ. ಕೈನೂರು ಗ್ರಾಮದ ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿದರೆ ಈ ಗ್ರಾಮಕ್ಕೆ ಈ ಹಿಂದೆ ಪಂಚಪೀಠದ ಯಾವುದೇ ಜಗದ್ಗುರುಗಳವರು ಇಲ್ಲಿಗೆ ದಯಮಾಡಿಸಿಲ್ಲ. ಆದರೆ ಮೊಟ್ಟ ಮೊದಲಿಗೆ ರಂಭಾಪುರಿ ಜಗದ್ಗುರುಗಳನ್ನು ಭವ್ಯ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೂಲಕ ಬರಮಾಡಿಕೊಂಡು ಶ್ರೀ ಗೊಲ್ಲಾಳೇಶ್ವರ ನೂತನ ರಥದ ಪ್ರಾರಂಭೋತ್ಸವವನ್ನು
ತಾವೆಲ್ಲ ಹಮ್ಮಿಕೊಂಡದ್ದನ್ನು ನೋಡಿ ಜಗತ್ತೊಳಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಬಹುಶಃ ಜಗದ್ಗುರುಗಳು ಶುಭಾಗಮನ ಆಗಲಿಕ್ಕೆ ಮಾಗಣಗೆರೆ ಬೃಹನ್ಮಠದ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಸತತ 6 ತಿಂಗಳಿಂದ ವಾರಕ್ಕೆ 1 ಸಲ 2 ಸಲ ಫೋನ್ನಲ್ಲಿ ಸಂಪರ್ಕ ಮಾಡಿ ಮಹಾಶಿವರಾತ್ರಿಯ ಮಾರನೇ ದಿನ ತಾವು ಕೈನೂರು ಗ್ರಾಮಕ್ಕೆ ಆಗಮಿಸಿ ಗೊಲ್ಲಾಳೇಶ್ವರನಿಗೆ ನೂತನ ಮಹಾರಥೋತ್ಸವದ ಚಾಲನೆಗೆ ಮಂಗಲಾಕ್ಷತೆ ಹಾಕಿ ಆಶೀರ್ವಾದ ಮಾಡಲೇಬೇಕಂದು ಬಹುಶಃ ಮಾಗಣಗೆರೆ ಬೃಹನ್ಮಠದ ಶ್ರೀಗಳ ಜೊತೆಗೆ ಈ ಗ್ರಾಮದ ಹಿರೇಮಠಸ್ಥರಾದಂಥ ಶ್ರೀ ಶಾಂತಯ್ಯ ಸ್ವಾಮಿಗಳವರು ಭಾಳಷ್ಟು ಕಳಕಳಿಯಿಂದ ಅವರು ಕೂಡ ಹೇಳಿದರು. ಅಷ್ಟೇ ಅಲ್ಲದೆ ಸಿಂದಗಿ ಆದಿಶೇಷ ಹಿರೇಮಠದ ಶ್ರೀ ವೀರಾಂಜ ಸ್ವಾಮೀಜಿಯವರು ಕೂಡ ಇದು ನಮ್ಮ ತಾಯಿಯ ತವರೂರು, ಇಂಥ ಗ್ರಾಮದಲ್ಲಿ ರಂಭಾಪುರಿ ಜಗದ್ಗುರುಗಳನ್ನು ಅವರು ಬರಮಾಡಿಕೊಳ್ತಾರಂದ್ರೆ ನನಗೂ ಬಹಳ ಸಂತೋಷ ಇದೆ, ತಾವು ದಯಮಾಡಿಸಲೇಬೇಕು ಅಂಥೇಳಿ ಅವರು ಕೂಡ ಭಿನ್ನವಿಸಿದರು. ಆದರೆ ಇವತ್ತು ಜಗದ್ಗುರುಗಳು ಈ ಗ್ರಾಮಕ್ಕೆ ಆಗಮಿಸಿದಾಗ ಅತ್ಯಂತ ಏರು ಬಿಸಿಲು, ಆ ಏರು ಬಿಸಿಲಿನಲ್ಲಿನೇ ಆ ಬಿಸಿಲನ್ನು ಲೆಕ್ಕಿಸದೆ ತಾವೆಲ್ಲ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರಿ. ಈಗ ತಾನೇ ಸಿಂದಗಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ಬೋಸ್ನೂರವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಜಾತ್ರಾ ಮಹೋತ್ಸವದ ಪರವಾಗಿ ಬೋಸ್ನೂರವರಿಗೆ ಅವರ ಎಲ್ಲ ಸಂಗಡಿಗರಿಗೂ ಕೂಡ ಶುಭವನ್ನು ಹಾರೈಸಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ಸಮಯ ಭಾಳ ಆಗಿರುವುದರಿಂದ ಬಿಸಿಲಿನ ತಾಪದಲ್ಲಿ ತಾವೆಲ್ಲ ಬಳಲಿರುವುದರಿಂದ ಮತ್ತು ಎಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಬೇಕಾಗಿರುವುದರಿಂದ ಎಲ್ಲ ಶ್ರೀಗಳ ಪರವಾಗಿ ಆಲ್ಮೇಲ್ ಸಂಸ್ಥಾನ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರು, ಯಂಕಂಚೆ ಹಿರೇಮಠದ ಶ್ರೀ ಅಭಿನವ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳವರು ಮತ್ತು ಇತ್ತೀಚೆಗೆ ಪಟ್ಟಾಭಿಷಿಕ್ತರಾದಂಥ ಮಾಗಣಗೆರೆ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠದ ಶ್ರೀ ಏಕಾಕ್ಷರ ಶಿವಾಚಾರ್ಯ ಸ್ವಾಮಿಗಳವರು ಎಲ್ಲ ಶ್ರೀಗಳ ಪರವಾಗಿ 4 ಉಪದೇಶಪರವಾದಂಥ ಮಾತುಗಳನ್ನು ನಿಮ್ಮೆಲ್ಲರ ನೆತ್ತಿಯನ್ನು ತುಂಬಿದ್ದಾರೆ. ಕಾರ್ಯಬಾಹುಲ್ಯದ ಒತ್ತಡದಿಂದಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಒಡಲ ನುಡಿಗಳನ್ನು ನುಡಿಯಬೇಕಾದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಸಿಂದಗಿ ಸಾರಂಗ ದೇವ ಶಿವಾಚಾರ್ಯ ಸ್ವಾಮಿಗಳವರು ಕೊನೆಯ ಹಂತದಲ್ಲಿ ಆಗಮಿಸಿ ಸಮಿತಿಯವರ ಗೌರವವನ್ನು ಸ್ವೀಕರಿಸಿ 2 ಮಾತುಗಳನ್ನು ನಿಮ್ಮೆಲ್ಲರ ಉಡಿಯಲ್ಲಿ ತುಂಬಿದ್ದಾರೆ. ಇಷ್ಟೆಲ್ಲ ಕೇಳಿದ ನಂತರದಲ್ಲಿ ಬಹುಶಃ ಹೆಚ್ಚು ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರ ನೆತ್ತಿ ತುಂಬಿದೆ, ಹೊಟ್ಟೆ ಹಸಿದಿದೆ. ಆದರೂ ಹೊಟ್ಟೆ ತುಂಬಿದಂಥ ಸಂದರ್ಭದಲ್ಲಿ, ನೆತ್ತಿ ತುಂಬಿದಂಥ ಸಂದರ್ಭದಲ್ಲಿ ನಾವು ಏನು ಹೇಳಿದರೂ ಕೂಡ ಅದು ತಲೆಯಲ್ಲಿ ಉಳಿಯುವುದಿಲ್ಲ.
ಆದರೂ ಈ ಜವಾಬ್ದಾರಿಯ ಸ್ಥಾನದಿಂದ ಒಂದೆರಡು ಮಾತುಗಳನ್ನು ಸಂದೇಶ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ 4 ಚತುರ್ವಿಧ ಪುರುಷಾರ್ಥಗಳನ್ನು ಜೀವನದಲ್ಲಿ ಸಂಪಾದಿಸಿಕೊಳ್ಬೇಕಂತ. ಕೊನೆಯ ಪಕ್ಷ ಈ 4 ಸಂಪಾದಿಸಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಕೊನೆಯ ಪಕ್ಷದಲ್ಲಿ ಈ 4ರಲ್ಲಿ ಒಂದನ್ನಾದರೂ ಸಂಪಾದಿಸಿಕೊಳ್ಳದೇ ಇದ್ದರೆ ಈ ಮಾನವ ಜೀವನ ವ್ಯರ್ಥ ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಮನುಷ್ಯನಿಗೆ ಸಂಪತ್ತು ಬೇಕಾಗಿದೆ. ಆ ಸಂಪತ್ತಿನಿಂದ ತನ್ನ ಐಹಿಕ ಭೋಗ ಭಾಗ್ಯಗಳನ್ನು ಪೂರೈಸಿಕೊಳ್ಬೇಕನ್ನುವಂಥ ಮನೋಭಾವ ಇರುವಂಥದ್ದು ಎಲ್ಲರಿಗೂ ಸಹಜ. ಮನುಷ್ಯ ಎಷ್ಟು ಬುದ್ಧಿವಂತನೋ ದೇವರು ಅದಕ್ಕಿಂತ ಹೆಚ್ಚು ಬುದ್ಧಿವಂತ. ಇವತ್ತು ನಮಗೆ ಸಂಪತ್ತು, ನಮ್ಮ ಆಶೋತ್ತರಗಳು ಪೂರ್ಣಗೊಳ್ಳಬೇಕಾದ್ರೆ ಮೊದಲಿಗೆ ನಾವು ಧರ್ಮದ ಆಚರಣೆಯನ್ನು ಮಾಡಿದಾಗ ಮಾತ್ರ ಇವೆಲ್ಲ ನಮಗೆ ಸಿಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಧರ್ಮದ ದಿಕ್ಸೂಚಿ ಇಲ್ಲದೆ ಹೋದರೆ ಬಾಳಿನಲ್ಲಿ ಬೆಳಕನ್ನು, ಜೀವನದಲ್ಲಿ ಶ್ರೇಯಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಥೋಭ್ಯುದಯ ನಿಶ್ರೇಯಸ್ಸಿದ್ಧಿ ಸಧರ್ಮ. ಯಾವುದೋ ಮಾನವನ ಶ್ರೇಯಸ್ಸಿಗೆ ಕಾರಣವಾಗಿದೆಯೋ ಅದನ್ನು ನಾವು ಧರ್ಮ ಅಂಥೇಳಿ ಕರೀತಾ ಇದ್ದೇವೆ. ಧರ್ಮ ಅಂದರೆ ವೇದಿಕೆಯ ಮೇಲೆ ಹೇಳುವಂಥ ಮಾತಲ್ಲ, ಆಡಿದ ಮಾತಿನಂತೆ ನಡೆದುಕೊಳ್ಳುವಂಥದ್ದು ಧರ್ಮ ಅನ್ನುವುದನ್ನು ನಾವು ಯಾರೂ ಕೂಡ ಮರೀಬಾರ್ದು. ಇವತ್ತು ಹಗಲು ಹೊತ್ತಿನಲ್ಲಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾನೆ, ರಾತ್ರಿ ಹೊತ್ತಿನಲ್ಲಿ ಚಂದ್ರ ನಮಗೆ ಬೆಳದಿಂಗಳನ್ನು ಕೊಡ್ತಾನೆ. ಆದರೆ ಸರ್ವಕಾಲದಲ್ಲಿ ಸರ್ವ ಸಮುದಾಯಕ್ಕೆ ಯಾವುದಾದ್ರೂ ಬೆಳಕು ಕೊಡ್ತಾ ಇದ್ದರೆ ಅದು ಧರ್ಮ ವಿನಃ ಬೇರೆ ಯಾವುದೂ ಕೂಡ ಅಲ್ಲ. ಆದರೆ ಇವತ್ತಿನ ಕಲಿಕಾಲದಲ್ಲಿ, ವೈಚಾರಿಕ ಯುಗದಲ್ಲಿ ವಿಶ್ವ ಬಂಧುತ್ವವನ್ನು ಸಾರುವಂಥ ಧರ್ಮವನ್ನು ಜಾತಿಗೆ ಜೋಡಿಸಿ ಆ ಧರ್ಮದ ಶಕ್ತಿಯನ್ನು ಶಿಥಿಲಗೊಳಿಸುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಆದರೆ ಯಾರು ಏನೇ ಮಾಡಲಿ, ಧರ್ಮ ಯಾವಾಗಲೂ ತನ್ನ ಸಮತೋಲನವನ್ನು ಕಾಪಾಡಿಕೊಂಡು ಬಂದಿದೆ. ಹಿಂದೂ ಧರ್ಮ ಇತ್ತು, ಇವತ್ತು ಧರ್ಮ ಇದೆ, ಮುಂದೂ ಕೂಡ ಕಾಲಾಂತರದಲ್ಲಿ ಧರ್ಮ ಇದ್ದೇ ಇರ್ತಾ ಹೊರತು ಅದನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾರಾದರೂ ಧರ್ಮವನ್ನು ನಾವು ನಾಶ ಮಾಡ್ತೇವೆ ಅಂದರೆ ಧರ್ಮ ನಾಶವಾಗೋದಿಲ್ಲ. ಯಾರು ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಾರಲ್ಲ ಅವರು ಆ ಧರ್ಮದಿಂದ ನಾಶವನ್ನು ಹೊಂತಾರೋ ಅನ್ನುವಂಥ ಮಾತನ್ನು ನಾವು ಯಾರೂ ಕೂಡ ಮರೆಯಬಾರದು. ಇತಿಹಾಸ ಹೇಳ್ತಾ ಇದೆ, ನಿನ್ನೆ ಸುಖ ಇತ್ತು ಅಂಥೇಳಿ. ವಿಜ್ಞಾನ ಹೇಳ್ತಾ ಇದೆ ನಾಳೆ ಸುಖ ಇದೆ ಅಂತ. ಆದರೆ ಧರ್ಮ ಹೇಳ್ತಾ ಇದೆ ಸತ್ಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಮನುಷ್ಯ ನಡೆದರೆ ಇದೇ ಜನ್ಮದಲ್ಲಿ ನಾವು ಆ ಪುಣ್ಯದ ಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಬದುಕಿ ಬಾಳುವಂಥ ಜನಾಂಗಕ್ಕೆ ಧರ್ಮದ 10 ಅಮೂಲ್ಯವಾದಂಥ
ಸೂತ್ರಗಳನ್ನು ಬೋಧನೆ ಮಾಡಿ ಸಕಲ ಜೀವಾತ್ಮರನ್ನೇ ಉದ್ಧರಿಸಿದ್ದಾರೆ. ಅವರು ಬೋಧಿಸಿದಂಥ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ಪೂಜಾ, ಜಪ, ಧ್ಯಾನ, ಈ 10 ಧರ್ಮದ ಸೂತ್ರಗಳು ಎಲ್ಲ ಸಮಾಜದವರಿಗೆ, ಎಲ್ಲ ಜನರಿಗೆ ಬೇಕಾದಂಥವುಗಳು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಪ್ರಾಚೀನ ಕಾಲದಲ್ಲಿ ಹೇಳಿದಂಥ ಈ ಮಾತುಗಳನ್ನು ಅಚ್ಚ ಕನ್ನಡದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವರು ಅದೇ ಮಾತುಗಳನ್ನು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಲು ಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಶಿವಪಥವನ್ನು ಅರಿವಡೆ ಗುರು ಪಥವೇ ಮೊದಲು ಅನ್ನುವಂಥ ಮಾತನ್ನು ನಾವು ಯಾರೂ ಕೂಡ ಮರೆಯಬಾರದು. ಬಹುಶಃ ಈ ನಾಡಿನಲ್ಲಿ ಎಷ್ಟು ಮಹಾತ್ಮರು ಆಗಿ ಹೋಗಿದ್ದಾರೆ, ಅವರೆಲ್ಲರೂ ಕೂಡ ಒಬ್ಬರಿಲ್ಲ ಒಬ್ಬ ಗುರುವಿನ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ಬಲಾಢ್ಯವಾಗಿ ಬೆಳೆದು ಸಮಾಜವನ್ನು ತಿದ್ದಿ ತೀಡುವಂಥ, ಜನರನ್ನು ಸನ್ಮಾರ್ಗಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಬಹುಶಃ ಈ ಭಾಗದಲ್ಲಿ ಗೋಲ್ಗೇರಿಯ ಗೊಲ್ಲಾಳೇಶ್ವರನ ಭಕ್ತರು ಭಾಳ ಜನ ಇದ್ದೀರಿ. ಗೋಲ್ಗೆರೆ ಗೊಲ್ಲಾಳೇಶ್ವರ ಕುರಿಯ ಹಿಕ್ಕಿಯಲ್ಲಿ ಲಿಂಗವನ್ನು ಕಂಡಂಥ ಮಹಾತ್ಮರು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಲೀಲಾ ಪುರುಷರಾದಂಥ ಗೊಲ್ಲಾಳೇಶ್ವರರು ಈ ಭಾಗದ ಎಷ್ಟೋ ಕುಟುಂಬಗಳ ಆರಾಧ್ಯ ದೈವವಾಗಿ ಪೂಜೆಗೊಳ್ತಾ ಇರುವಂಥದ್ದು ಸಂತೋಷದ ಸಂಗತಿ. ಅಂಥ ಗೊಲ್ಲಾಳೇಶ್ವರ ಈ ಗ್ರಾಮದಲ್ಲಿ ನೆಲೆಗೊಂಡಿರುವಂಥದ್ದು ನಿಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ. ಬಹುಶಃ ಅಡ್ಡಪಲ್ಲಕ್ಕಿ ಮಹೋತ್ಸವ ಪೂರೈಸಿದ ನಂತರ ಗೊಲ್ಲಾಳೇಶ್ವರ ಲಿಂಗಕ್ಕೆ ಜಗದ್ದುಳವರು ಪೂಜೆ ಸಲ್ಲಿಸಿ ಮಂಗಲಾಕ್ಷತೆ ಹಾಕಿ ಅಲ್ಲಿಂದ ಈ ಸಮಾರಂಭಕ್ಕೆ ನಾವು ಬಂದ್ವಿ. ಬಹುಶಃ ಗೊಲ್ಲಾಳೇಶ್ವರನ ಹೆಸರಿನಲ್ಲಿ ತಾವೇನು ಜಾತ್ರೆಯನ್ನು ಮಾಡ್ತಾ ಬಂದಿದ್ರಿ, ಆದರೆ ಈ ವರ್ಷ ಆ ಗೊಲ್ಲಾಳೇಶ್ವರ ರಥೋತ್ಸವ ಭಾಳ ಭವ್ಯವಾಗಿ, ಭಾಳ ಸುಂದರವಾಗಿ ನಿರ್ಮಾಣ ಮಾಡಿದ್ದೀರಿ. ಅಡ್ಡಪಲ್ಲಕ್ಕಿ ಮಹೋತ್ಸವ ಬರುವಾಗ ಆ ನೂತನ ರಥಕ್ಕೂ ಕೂಡ ಜಗದ್ದೊಳವರು ಮಂಗಲಾಕ್ಷತೆ ಹಾಕಿ ಮುಂದೆ ಪಲ್ಲಕ್ಕಿ ಸಾಗಿ ಬಂತು. ಇನ್ನು ಅದಕ್ಕೆ ಪಟಾಕಿ ಮೇಲೆ ಕಳಸ ಅವನ್ನೆಲ್ಲ ನೀವು ಅಲಂಕಾರ ಮಾಡಿದರೆ 2 ಕಣ್ಣುಗಳು ಆ ಸೊಬಗನ್ನು ನೋಡಲಿಕ್ಕೆ ಅಸಾಧ್ಯವಾಗುವಂಥ ದೃಶ್ಯ ಆ ಹೊಸ ರಥದಿಂದ ನಾವೆಲ್ಲ ಕಾಣಲಿಕ್ಕೆ ಸಾಧ್ಯತೆ. ಗೊಲ್ಲಾಳೇಶ್ವರನ ಅತ್ಯಂತ ಭಕ್ತಿ ಭಾವದಿಂದ ರಥದಲ್ಲಿಟ್ಟು ತಾವೆಲ್ಲ ಮಹಾರಥೋತ್ಸವ ಪ್ರಾರಂಭ ಮಾಡ್ತಾ ಇದ್ದೀರಿ. ಆ ನೂತನ ರಥೋತ್ಸವದ ವಿಧಿವಿಧಾನಗಳು ಮತ್ತು ಸಂಪ್ರದಾಯ ಪರಂಪರೆಗಳಂತೆ ಸರ್ವಾಂಗ ಸುಂದರವಾಗಿ ಸಾಗಲಿ. ಯಾರೋ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ತಾರೋ ಪಾಲ್ಗೊಂಡಂಥ ಎಲ್ಲ ಭಕ್ತರಿಗೆ, ಈ ಕೈನೂರು ಗ್ರಾಮದ ಸಮಸ್ತ ಭಕ್ತರಿಗೆ ಗೊಲ್ಲಾಳೇಶ್ವರನ ಕೃಪಾ ಕಾರುಣ್ಯ ಸದಾಕಾಲ ಇರಲಿ ಅನ್ನುವಂಥ ಸದಾಶಯವನ್ನು ವ್ಯಕ್ತಪಡಿಸಿ, ತಮಗೆಲ್ಲ ಗೊತ್ತಿದೆ ಕೇವಲ 15 ದಿನಗಳ ಅವಧಿಯಲ್ಲಿ ಜಗದೊಳವರು 4-5 ಕಡೆಗೆ ಪಟ್ಟಾಧ್ಯಕ್ಷರನ್ನು ಪಟ್ಟಾಭಿಷೇಕ ಮಾಡಿ ಆಶೀರ್ವಾದ ಮಾಡಿ ಬಂದ್ವಿ. ಮೊಟ್ಟ ಮೊದಲಿಗೆ ಮಾಗಣಗೇರಿ
ರುದ್ರಮುನೀಶ್ವರ ಹಿರೇಮಠಕ್ಕೆ ಏಕಾಕ್ಷರ ಶಿವಾಚಾರ್ಯ ಸ್ವಾಮಿಗಳನ್ನು ಪಟ್ಟಾಭಿಷೇಕ ಮಾಡಿ ಆಶೀರ್ವಾದ ಮಾಡಿದ್ವಿ. ಅವರು ಇವತ್ತಿನ ಸಮಾರಂಭದಲ್ಲಿ ಸಮಯ ಭಾಳ ಇಲ್ಲದೇ ಇದ್ದರೂ 4 ಮಾತುಗಳನ್ನು ಭಾಳ ಸೊಗಸಾಗಿ ಮಾತನಾಡಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. ಅದಾದ ನಂತರ ಮಹಾರಾಷ್ಟ್ರದ ಅಂದೇವಾಡಿ ಹಿರೇಮಠದಲ್ಲಿ ಶ್ರೀ ರಾಚೋಟೇಶ್ವರ ಹಿರೇಮಠಕ್ಕೆ ಅಲ್ಲಿನೂ ಕೂಡ ಒಬ್ಬ ಪಟ್ಟಾಧ್ಯಕ್ಷರನ್ನು ನಿಯುಕ್ತಿ ಮಾಡಿ ಪಟ್ಟಾಭಿಷೇಕ ಮಾಡಿ ಆಶೀರ್ವಾದ ಮಾಡಿ ಬಂದ್ವಿ. ಅದಾದ ನಂತರ ಅಫಜಲ್ಪುರ ತಾಲೂಕು 5-6 ವರ್ಷಗಳಿಂದ ನಿಂತು ಹೋದಂಥ ಆ ಮಠದ ಒಂದು ಪಟ್ಟಾಧಿಕಾರ ಮಹೋತ್ಸವ ಆಲ್ಮೇಲ್ ಸಂಸ್ಥಾನ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಅಫಜಲ್ಪುರ ಸಂಸ್ಥಾನ ಹಿರೇಮಠದ ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸ್ವಾಮಿಗಳವರ ಪ್ರಾಮಾಣಿಕ ಪ್ರಯತ್ನದಿಂದ ಅಲ್ಲಿನೂ ಕೂಡ ಶಿವರುದ್ರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಪಟ್ಟಾಭಿಷೇಕ ನೆರವೇರಿಸಿ ಆಶೀರ್ವಾದ ಮಾಡಿ ಅದಾದ ನಂತರ ಮತ್ತೆ ಮಾರನೇ ದಿನಕ್ಕೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀಮದ್ ರಂಭಾಪುರಿ ಶಾಖಾ ಚಿಂಚಣಸೂರು ಕಲ್ಮಠಕ್ಕೆ ಅಲ್ಲಿನೂ ಕೂಡ ಒಬ್ಬ ಯೋಗ್ಯ ಪಟ್ಟಾಧ್ಯಕ್ಷನ ನಿಯುಕ್ತಿ ಮಾಡಿ ಶಿವಪ್ರಸಾದ ದೇವರಿಗೆ ಪಟ್ಟಾಭಿಷೇಕ ಮಾಡಿ ಶ್ರೀ ಗೌರೀಶಂಕರ ಶಿವಾಚಾರ್ಯ ಸ್ವಾಮಿಗಳು ಅಂಥೇಳಿ ಆಶೀರ್ವಾದ ಮಾಡಿ ಬಂದ್ವಿ. ಇಲ್ಲಿ ಹೇಳುವಂಥ ತಾತ್ಪರ್ಯ ಏನು ಅಂದರೆ, ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ನಿಮಗೆಲ್ಲ ಚಿರಪರಿಚಿತರಾದಂಥ ಭಾಳ ಸಾತ್ವಿಕ ಪ್ರಬುದ್ಧಮಾನರಾದಂಥ ಸಿಂದಗಿ ಸಾರಂಗ ಗಚ್ಚಿನ ಮಠದ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳವರು ಎಲ್ಲ ನಮ್ಮ ಮಠಗಳನ್ನು ಸರ್ವೆ ಮಾಡಿ ಯಾವ್ಯಾವ ಮಠಕ್ಕೆ ಪಟ್ಟಾಧಿಕಾರಿಗಳಿಲ್ಲ ಮತ್ತು ಆ ಮಠದ ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಪರಿಹಾರ ಮಾಡಿ ಒಬ್ಬ ಯೋಗ್ಯ ಸಮರ್ಥ ಶಿವಾಚಾರ್ಯನ ನಿಯುಕ್ತಿ ಮಾಡಿ ಒಂದು ಹೊಸ ಸಂಚಲನವನ್ನು ಮೂಡಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಮಾಡುವಂಥ ಎಲ್ಲ ಕಾರ್ಯಗಳಿಗೆ ರಂಭಾಪುರಿ ಜಗದ್ಗುರು ಮೊದಲುಗೊಂಡು ನಮ್ಮೆಲ್ಲ ಸಮಾನ ಪೀಠದ ಜಗದ್ಗುರುಗಳು ಈ ಕಾರ್ಯಕ್ಕಾಗಿ ಅವರನ್ನು ನಿಯುಕ್ತಿಗೊಳಿಸಿ ಆಶೀರ್ವಾದ ಮಾಡಿದೆ. ಬಹಳ ಜವಾಬ್ದಾರಿ ಅವರ ತಲೆ ಮೇಲಿದೆ. ಆ ಎಲ್ಲವುಗಳನ್ನು ಕೂಡ ನಿರ್ವಹಿಸಿಕೊಂಡು ಒಂದು ಹೊಸ ಬೆಳಕನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾರಂತೇಳಿ ನಮಗೆ ಒಂದು ಆತ್ಮವಿಶ್ವಾಸ ಇದೆ. ಮತ್ತು ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಹೊಸದಾಗಿ ಈ ಜಿಲ್ಲಾ ಘಟಕವನ್ನು ಹುಟ್ಟು ಹಾಕಿದ್ದಾರೆ. ಮೊನ್ನೆ ನಮ್ಮನ್ನು ಸಂದರ್ಶನ ಮಾಡಿದಾಗ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಮೊದಲು ಮಾಡಿ ಅವರೆಲ್ಲರಿಗೂ ಕೂಡ ಹೇಳಿದ್ವಿ, ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರ ಸಾನ್ನಿಧ್ಯದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ನೀವೆಲ್ಲ ಮಾಡಿರಿ ಅದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರೋತ್ಸಾಹ ಕೊಟ್ಟರೆ, ಮಾರ್ಗದರ್ಶನ ಕೊಟ್ಟರೆ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯ ಮಾತನ್ನು ಹೇಳಿದ್ದಾರೆ. ಬಹುಶಃ ಆ ದಿಶೆಯಲ್ಲಿ ನಮ್ಮ ಸಾರಂಗ ಮಠದ ಶ್ರೀಗಳವರು ಒಂದು ಹೆಚ್ಚಿನ ಗಮನವನ್ನು ಹರಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಗುರು ಪರಂಪರೆಯ ಸತ್ಕ್ರಾಂತಿಗೆ ಒಂದು ಹೊಸ ಬೆಳಕನ್ನು ಮೂಡಿಸುವಂಥ ಕೆಲಸ ಅವರು ಮಾಡೇ ಮಾಡ್ತಾರನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಇವತ್ತು ಮತ್ತು ನಾಳೆ ಮುಕ್ತಿಮಂದಿರ ಕ್ಷೇತ್ರದಲ್ಲಿ ಪರಮಪೂಜ್ಯ ರಂಭಾಪುರಿ ಜಗದ್ಗುರುವರ ಪೂರ್ವಾಶ್ರಮದ ತಪೋಭೂಮಿ ಅಲ್ಲಿ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಕೈನೂರು ಕಾರ್ಯಕ್ರಮಕ್ಕಾಗಿ ಸ್ವಲ್ಪ ಅವರಿಗೆ ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. ಅದಕ್ಕೆಲ್ಲ ಮಾಗಣಗೆರೆ ಬೃಹನ್ಮಠದ ಶ್ರೀಗಳವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಕೈನೂರು ಹಿರೇಮಠದ ಶ್ರೀ ಶಾಂತಯ್ಯ ಸ್ವಾಮಿಯವರ ಒಂದು ಕಳಕಳಿನೇ
ಜಗದ್ಗುಳವರ ಆಗಮನಕ್ಕೆ ಕಾರಣ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಈ ಪವಿತ್ರ ಸಮಾರಂಭದಲ್ಲಿ ತಾಲೂಕಿನ ಅನೇಕ ಪತ್ರಿಕಾ ಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಈ ಔಚಿತ್ಯಪೂರ್ಣವಾದಂಥ ಸಮಾರಂಭದ ಚಿಂತನೆಗಳನ್ನು ಈ ನಾಡಿನ ಜನತೆಗೆ ಮುಟ್ಟಿಸುವಂಥ ಕೆಲಸ ಪತ್ರಿಕಾ ಮಾಧ್ಯಮದವರಾಗಲಿ ದೃಶ್ಯ ಮಾಧ್ಯಮದವರಾಗಲಿ ಅವರೆಲ್ಲ ತಮ್ಮ ಕಾರ್ಯವನ್ನು ಮಾಡ್ತಾರನ್ನುವಂಥ ಸಂತೃಪ್ತಿಯ ಮನೋಭಾವನೆಯನ್ನು ವ್ಯಕ್ತಪಡಿಸಿ, ಈಗ 15 ದಿನ ಪುರಾಣ ನಡೆದಿದೆ, ಇನ್ನೂ ಮುಂದುವರಿಯುವಂಥ ಇವತ್ತಿಗೆ ಪುರಾಣ ಮಂಗಲಗೊಂಡಿದೆ. ಜೇರಟಗಿಯ ಮಡಿವಾಳ ಶಾಸ್ತ್ರಿಗಳವರ ಸಹೋದರ ಅನ್ನೋದು ಬಹುಶಃ ಇವತ್ತು ಇಲ್ಲಿಗೆ ಬಂದ ನಂತರ ಗೊತ್ತಾಯಿತು. ಜೇರಟಗಿಯ ಮಡಿವಾಳೇಶ್ವರ ಶಾಸ್ತ್ರಿ ಅಂತಲೇ ಅವರ ಸಹೋದರ ಶ್ರೀ ಸಿದ್ದೇಶ್ವರ ಅವರು ಪ್ರವಚನ ಮಾಡ್ತಾ ಇರುವಂಥದ್ದನ್ನು ನೋಡಿ, ಕಂಚಿನ ಕಂಠವನ್ನು ಹೊಂದಿ ಪ್ರವಚನ ಮಾಡುವಂಥ ಶೈಲಿಯನ್ನು ನೋಡಿ ಜಗದ್ಗುಳವರಿಗೆ ಸಂತೋಷವಾಗಿದೆ. ಮುಂದೂ ಕೂಡ ಈ ಪ್ರವಚನದಲ್ಲಿ ಕೆಲವು ಆಚಾರ್ಯಪರವಾದಂಥ ನೀತಿ ಸಂಹಿತೆಯನ್ನು ಏನು ಅಳವಡಿಸಿಕೊಂಡು ಪುರಾಣ ಪ್ರಾರಂಭ ಮಾಡಬೇಕು, ಆ ನೀತಿ ಸಂಹಿತೆಯನ್ನು ಮುಂದೆ ಅವಕಾಶ ಸಿಕ್ಕಾಗ ಅವರಿಗೆ ಬೋಧನೆ ಮಾಡೋದರ ಮೂಲಕ ವೀರಶೈವ ಗುರುಸ್ಥಳದ ಒಂದು ಗೌರವ ಘನತೆಯನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ಕೆ ಪ್ರೋತ್ಸಾಹಿಸಲಾಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ಈ ಅಪೂರ್ವ ಸಮಾರಂಭದ ನಿರೂಪಣೆಯನ್ನು ಸಹೋದರಿ ಸಿಂದಗಿಯ ಶ್ರೀ ಪೂಜಾ ಹಿರೇಮಠ ಅವರು ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇಂಥ ವಾಗ್ಮಿ ಮತ್ತು ಒಳ್ಳೆಯ ಉತ್ತಮ ನಿರೂಪಕಿ ಈ ಭಾಗದಲ್ಲಿ ಸಭೆ ಸಮಾರಂಭಗಳು ಮಾಡಿದರೆ ಕುಮಾರಿ ಪೂಜಾ ಹಿರೇಮಠರವರ ಒಂದು ಸಲಹೆ ಸಹಕಾರ ಮತ್ತು ಅವರನ್ನು ಸಮಾರಂಭಕ್ಕೆ ಕರೆಯುವುದರ ಮೂಲಕ ಅವರಲ್ಲಿರುವಂಥ ಪ್ರತಿಭೆಯನ್ನು ಬೆಳೆಸುವಂಥ ಕೆಲಸ ತಾವೆಲ್ಲ ಮಾಡಬೇಕು. ಅವರು ಆಗಮಿಸಿ ಸೇವಾ ಮಾಡಿದ್ದಕ್ಕೆ ಸೇವಾ ಸಮಿತಿಯವರು ಕೂಡ ವಿಶೇಷವಾದಂಥ ಪ್ರೋತ್ಸಾಹ ಮತ್ತು ಸಹಕಾರ ಕೊಡುವಂಥವ್ರು ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾ, ವೇದಿಕೆ ಮೇಲೆ ಭಾಳಷ್ಟು ಜನ ಗಣ್ಯರು ಕುಳಿತಿದ್ದಾರೆ. ಸ್ವಲ್ಪ ತಡವಾಗಿ ಆದರೂ ಚಿಂತೆ ಇಲ್ಲ. ಮಾಜಿ ಶಾಸಕರಂಥ ರಮೇಶ್ ಭೂಷಣೂರವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಜಗದೊಳಗೆ ಭಾಳ ಸಂತೋಷ ತಂದಿದೆ. ಸಿಂದಗಿಯಲ್ಲಿನೂ ಒಂದು ಕಾರ್ಯಕ್ರಮ ಮಾಡಿದ್ವಿ, ಆದಿಶೇಷ ಸಂಸ್ಥಾನ ಹಿರೇಮಠದ ಜಾತ್ರಾ ಮಹೋತ್ಸವ. ಬಹುಶಃ ಅಲ್ಲಿ ಬರಬೇಕಾಗಿತ್ತು, ಅವರೂ ಬರಲಿಲ್ಲ, ಹಾಲಿ ಶಾಸಕರು ಕೂಡ ಕಾರಣಾಂತರದಿಂದ ಬರಲಿಲ್ಲ. ಮತ್ತು ಈ ಸಮಾರಂಭದಲ್ಲಿ ಗೊಲ್ಲಳಪ್ಪಗೌಡ ಮಾಲಿ ಪಾಟೀಲರು, ಶಿವಶರಣಪ್ಪ ಶೀರಿ ಅವರು, ಚಂದ್ರಶೇಖರ ಪುರಾಣಿಕ್ ಅವರು, ಇನ್ನೂ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ನಮಗಷ್ಟೇ ಅಲ್ಲ, ತಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪಿಸಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಇಲ್ಲಿಯ ಕರ್ತೃ ಗೊಲ್ಲಾಳೇಶ್ವರ ತಮಗೆಲ್ಲ ಆಯುಷ್ಯ ಆರೋಗ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಧರ್ಮ ಸಂದೇಶಕ್ಕೆ ವಿರಾಮ ಕೊಡ್ತಾಯಿದ್ದೇವೆ. ಶಿವಂಭೂಯಾತ್. ಅನೂಪ್ ಸೌಂಡ್